ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕವಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ಒಂಟೆ ಮತ್ತು ನದಿ ತೀರ ಇದೆ. ಸೊ ನದಿ ತೀರ ಅಂದರೆ ಇದು ರಾಘವೇಂದ್ರ ಸ್ವಾಮಿಯವರ ಹಿಂದಿನ ದೇವಸ್ಥಾನದಲ್ಲಿರುವಂತಹ ಒಂದು ತುಂಗಾಭದ್ರಾ ನದಿ. ಸೊ ಎಲ್ಲರೂ ವಿಸಿಟ್ ಮಾಡಿ ಆ ರಾಘವೇಂದ್ರ ಸ್ವಾಮಿಗೆ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ. ಹಾಗೆಯೇ ಇಲ್ಲಿ ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಅಂತಲೇ ಸ್ವಲ್ಪ ಪ್ಲೇಸಸ್ ಇದೆ. ಸೊ ಅಲ್ಲೂ ಕೂಡ ನಾವು ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದು, ಇವರಿಬ್ಬರು ನನ್ನ ಅಕ್ಕನ ಮಕ್ಕಳು ಜಶ್ವಿಕ್ ಆ್ಯಂಡ್ ಮುಕ್ತಾ ಅಂತ. ಸೊ ಅಲ್ಲೆಲ್ಲ ಮಕ್ಕಳುಗಳನ್ನೆಲ್ಲ ಆಟ ಆಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹಾಗೆಯೇ ನಾವು ಮೊದಲು ಬದಲು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದೆಲ್ಲ ಒಳಭಾಗಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ತುಂಬಾ ಖುಷಿಯಾಯಿತು. ಎಲ್ರಿಗೂ ಅವ್ರವ್ರದ್ದು ಒಂದು ಫೇವ್ರೆಟ್ ದೇವಸ್ಥಾನ, ಹಾಗೆ ದೇವಸ್ಥಾನದ ಪ್ರಾಮುಖ್ಯತೆಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೀರಿ. ಗುರುವಾರ ಒಳ್ಳೆಯ ದಿನ. ಸೊ ಯಾವತ್ತಿಗೂ ಹೋದ್ರೂ ನೀವು ಗುರುವಾರ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಮಾಡಿಕೊಂಡು ಗುರುವಾರ ಹೋಗಿ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ನಾವು ಕೂಡ ಗುರುವಾರ ಹೋಗಿದ್ವಿ. ಅಲ್ಲಿ ಒಂದಿನ ಸ್ಟೇ ಆಗಿ, ಬುಧವಾರ ನೈಟ್ ಹೋಗಿ ನಾವು ಸ್ಟೇ ಆಗಿ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡ್ವಿ. ಬೆಳಗಿನ ಜಾವ ಒಂದು 5 ಗಂಟೆಗೆ ಹೋಗಿ ನಾವು 6 ಗಂಟೆ ಆಯಿತು ಕ್ಯೂನಲ್ಲೆಲ್ಲ ನಿಂತ್ಕೊಂಡು ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಸೊ ಎಲ್ಲರೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅದ್ಭುತವಾಗಿತ್ತು ಅಲ್ಲಿರೋಂಥ ಒಂದು ಏನಂತಾರೆ ದೇವಸ್ಥಾನ